ಬೈಕ್ ಸವಾರನಿಗೆ ಒದೆಯಲು ಮುಂದಾದ ಮೈಸೂರು ಎಸ್ಪಿ, ಕೋಪದ ಕೈಗೆ ಬುದ್ಧಿ ಕೊಟ್ಟ ಮೈಸೂರು ಎಸ್ಪಿ ಬಾಲದಂಡಿ. ಬೈಕ್ ಸವಾರನಿಗೆ ಒದೆಯೋದಕ್ಕೆ ಮುಂದಾಗಿದ್ದಾರೆ ಮೈಸೂರು ಎಸ್ಪಿ, ಕೋಪದ ಕೈಗೆ ಬುದ್ಧಿ ಕೊಟ್ಟ ಮೈಸೂರು ಎಸ್ಪಿ ಬಾಲದಂಡಿ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ, ನೀವು ಮಾಡಿದ್ದು ಸರಿನಾ ನೀವೇ ಹೇಳಿ. ಟ್ರಾಫಿಕ್ ನಿರ್ವಹಣೆ ವೇಳೆ ಎಸ್ಪಿ ಬಾಲದಂಡಿ ಅವಾಂತರ ಮಾಡಿಕೊಂಡಿದ್ದಾರೆ. ಸುತ್ತೂರು ಜಾತ್ರೆ ಮುಗಿಸಿ ವಾಪಸ್ ಆಗ್ತಿದ್ದಂಥ ಸಿಎಂ ಸಿದ್ದು ಈ ವೇಳೆ ಸಮೀಪದಲ್ಲಿ ಸಿಕ್ಕಾಪಟ್ಟೆ ವಾಹನ ದಟ್ಟಣೆ ಇತ್ತು. ಟ್ರಾಫಿಕ್ ಕ್ಲಿಯರ್ ಮಾಡುವಂಥ ವೇಳೆಯಲ್ಲಿ ನಿಯಂತ್ರಣ ಕಳ್ಕೊಂಡ್ರು ಬಾಲದಂಡಿಯವರು. ಬೈಕ್ ಸವಾರನನ್ನ ಕಾಲಿಂದ ಒದೆಯಲು ನೋಡಿದ ಬಾಲದಂಡಿ, ಆದರೆ ತಕ್ಷಣ ಎಚ್ಚೆತ್ತು ಸುಮ್ಮನಾದ ಮೈಸೂರು ಎಸ್ಪಿ ಬಾಲದಂಡಿಯವರು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬಾಲದಂಡಿಯವರ ವರ್ತನೆ. ಸುತ್ತೂರು ಜಾತ್ರೆಯನ್ನ ಮುಗಿಸ್ಕೊಂಡು ಬರ್ತಿದ್ದಂತಹ ಸಂದರ್ಭ ಅದು. ಈಗ ಎಸ್ಪಿ ಬಾಲದಂಡಿಯವರ ವಿರುದ್ಧ ನೀವು ಮಾಡಿದ ಸರಿನಾ ನೀವೇ ಹೇಳಿ ಅಂತ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸಿಎಂ ಸಿದ್ದು ಬರ್ತಿದ್ದಂಥ ವೇಳೆಯಲ್ಲಿ ಅಫ್ಕೋರ್ಸ್ ರೋಡ್ ಕ್ಲಿಯರ್ ಮಾಡಬೇಕು, ಅಲ್ಲಿ ಝೀರೋ ಟ್ರಾಫಿಕ್ ಇರಬೇಕು. ಝೀರೋ ಟ್ರಾಫಿಕ್ ಅಂತೂ ಖಂಡಿತ ಇರಲ್ಲ, ಯಾಕಂದರೆ ಸುತ್ತೂರು ಜಾತ್ರೆ ಮುಗಿಸ್ಕೊಂಡು ಬರ್ತಿರ್ತಾರೆ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರಾಫಿಕ್ ಕ್ಲಿಯರ್ ಮಾಡಿ ಸಿಎಂಗೆ ಹೋಗೋದಕ್ಕೆ ಆರಾಮಾಗಿ ಸುಸೂತ್ರವಾಗಿ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಆದರೆ ಹೀಗೆ ನೋಡಿ ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ, ಅಲ್ಲಿ ಬೈಕ್ ಸವಾರನೊಬ್ಬ ಸ್ವಲ್ಪ ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಸಂದರ್ಭದಲ್ಲಿ ಇವರು ರಭಸವಾಗಿ ಒದೆಯೋದಕ್ಕೆ ಹೋಗ್ತಾರೆ. ತಕ್ಷಣ ಒಂದು ಕ್ಷಣ ಎಚ್ಚೆತ್ತು ಹಾಗೆ ಮಾಡದೆ ವಾಪಸ್ ಆಗ್ತಾರೆ. ಈ ರೀತಿ ಪೊಲೀಸರು ಒದೆಯೋದಕ್ಕೆಲ್ಲ ಮುಂದಾಗದ್ ಸರಿ ಏನ್ರಿ ಅಂತ ಇದೀಗ ದೃಶ್ಯಗಳನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಿದ್ದಂತಾನೆ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನ್ ಸರ್, ನೀವು ಪೊಲೀಸರು ಅಂದ ತಕ್ಷಣ ಹಿಂಗೆಲ್ಲ ಮಾಡೋದು ಸರಿನಾ? ಹೇಳಿ, ಬಾಯಿಂದ ಹೇಳಿ, ಅಥವಾ ನೀವು ಹೇಳಬೇಕಾದಂಥ ರೀತಿ ಏನಿದೆಯಲ್ಲ ಪೊಲೀಸ್ ರೀತಿ ಅಲ್ಲಿ ಹೇಳಿ. ಆದರೆ ಈ ಥರ ಎಲ್ಲ ಓದಿಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೆಟ್ಟಿಗರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಮಾಡಿದ ಸರಿನಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಅವರು. ಎಸ್ ಸಂದೀಪ್, ಸಿಎಂ ಬರ್ತಿರ್ತಾರೆ, ಅಫ್ಕೋರ್ಸ್ ಟ್ರಾಫಿಕ್ ಕ್ಲಿಯರ್ ಮಾಡೋ ಟೆನ್ಷನ್ ಖಂಡಿತವಾಗ್ಲೂ ಪೊಲೀಸರಿಗೆ ಇರುತ್ತೆ, ಅದು ನಮಗೂ ಅರ್ಥ ಆಗುತ್ತೆ. ಆದರೆ ಯಾರೋ ಬೈಕ್ ಸವಾರ ಒಂದೆರಡು ಹೆಜ್ಜೆ ಮುಂದೆ ಬಂದ್ಬಿಟ್ಟ, ಒಂದು ಸ್ವಲ್ಪ ಮುಂದೆ ಬಂದ ಅನ್ನೋದಕ್ಕೆ ಪೊಲೀಸರು ಗದ್ರಿಸಿ ಬೆದ್ರಿಸಿ ಹಿಂಗೆ ಮಾಡಬೇಡಿ ಅಂತ ಹೇಳೋದ್ಬಿಟ್ಟು ಇದು ಒದಿಯಕ್ಕೆ ಮುಂದೆ ಹೋಗ್ತಾರಲ್ಲ, ಏನು ಹೇಳಬೇಕು ಹೇಳಿ ಇಂಥವ್ರ ಬಗ್ಗೆ? ಮಂಜರಿಯನ್ನು ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಡವಟ್ಟನ್ನ ಮಾಡ್ಕೊಂಡಿರ್ತಕ್ಕಂಥ ಘಟನೆ ಸುತ್ತೂರು ಜಾತ್ರೆ ವೇಳೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸ್ಲಿಕ್ಕಾಗಿ ಸುತ್ತೂರಿಗೆ ಆಗಮಿಸಿರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ಜಾತ್ರೆ. ಈ ಜಾತ್ರೆಗೆ ಪ್ರತಿನಿತ್ಯ 1 ಲಕ್ಷಕ್ಕೂ ಅಧಿಕ ಮಂದಿ ಏನು ಜಾತ್ರೆಗೆ ಆಗಮಿಸ್ತಾ ಇರ್ತಾರೆ. ಸಹಜವಾಗಿ ಆ ಒಂದು ಗ್ರಾಮೀಣ ಪ್ರದೇಶವಾಗಿರುವಂತಹ ಕಾರಣಕ್ಕಾಗಿ ಏನು ಟ್ರಾಫಿಕ್ ಸಮಸ್ಯೆ ಉಂಟಾಗಿರ್ತದೆ. ಈ ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಬಂದಿರತಕ್ಕಂತ ಕಾರಣಕ್ಕಾಗಿ ಅವ್ರಿಗೂ ಕೂಡ ಝೀರೋ ಟ್ರಾಫಿಕ್ ಅನ್ನು ಒದಗಿಸಬೇಕಾಗಿರ್ತದೆ. ಈ ಸಂದರ್ಭದಲ್ಲಿ ತುಸು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿಯೇ ಇರುತ್ತೆ. ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳ ಕಾರ್ ಕೂಡ ಆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಂತ ಸಂದರ್ಭದಲ್ಲಿ ಖುದ್ದು ಫೀಲ್ಡ್ ಗೆ ಇಳಿದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಏನಿದ್ದಾರೆ ಅವರು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಏನು ಸಿಎಂ ಕಾರು ಪಾಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಎದುರುಗಡೆಯಿಂದ ಬೈಕ್ ನಲ್ಲಿ ಎದುರುಗಡೆಯಿಂದ ಬೈಕ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಕೋಪಗೊಂಡಂತಹ ಮಲ್ಲಿಕಾರ್ಜುನ್ ಬಾಲದಂಡಿ ಅವ್ರಿಗೆ ಕಾಲ್ನಲ್ಲಿ ಒದೆಯುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈ ಒಂದು ದೃಶ್ಯ ಮೊಬೈಲ್ ನಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಮೊಬೈಲ್ ನಲ್ಲಿ ಕೂಡ ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ದೃಶ್ಯ ಏನು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ IPS ಅಧಿಕಾರಿ ಆದಂತ ಕಾರಣಕ್ಕಾಗಿ ಈ ರೀತಿಯ ಒಂದು ಸಾರ್ವಜನಿಕರ ಮೇಲೆ ಏನು ದೌರ್ಜನ್ಯವನ್ನ ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಏನು ಅವ್ರ ಮೇಲೆ ಆಕ್ರೋಶ ವ್ಯಕ್ತ ಆಗ್ತಾ ಇದ್ರೆ, ಮತ್ತೊಂದಷ್ಟು ಕೆಲವೊಂದಷ್ಟು ಜನರು ಕೂಡ ಅರ್ತ್ಕೊಂಡು ಅವರ ಏನು ಕೆಲಸದ ಪ್ರೆಷರ್ ಇರುತ್ತೆ ಅದಕ್ಕೂ ಕೂಡ ಮನ್ನಣೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾಮೆಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಮಂಜರಿ. ಎಸ್ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.